7 ಲಕ್ಷ ಸಾಲ ಆಯ್ತು. ಲೈಫ್ ಮುಗ್ದೈತೆ ಅನ್ಕೊಂಡಿದ್ದೆ. ಯಾಕಂದ್ರೆ ಚೆನ್ನಾಗಿ ನಡಿಬೇಕಾದ್ರೆ ಫ್ರೆಂಡ್ಸ್ ರಿಲೇಷನ್ ಎಲ್ಲ ಬಂದು ತುಂಬಾ ಚೆನ್ನಾಗಿ ಮಾತಾಡೋರು, ಎಲ್ಲ ವಿಚಾರಣೆ ಮಾಡೋರು, ವಿಚಾರಿಸೋರು. ಬಟ್ ಯಾವತ್ತು ಸಾಲಗಾರ ಆದೆ ಅವತ್ತಿಂದ ಎಲ್ಲ ಬಂದ್ ಎಲ್ಲ ದೂರ ಆದ್ರು. ಬಟ್ ಸಾಲ ರಿಟರ್ನ್ ತೀರಿಸಬೇಕಂತ ಮತ್ತೆ ಹೋಟೆಲ್ ಕೆಲಸ ಸೇರ್ಕೊಂಡೆ. ಒಂದಿನ ಹಿಂಗೆ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಫ್ರೆಂಡ್ ಹೇಳ್ತಾರೆ ಒಂದು ಒಳ್ಳೆ ಅವಕಾಶದ ಲೈಫ್ ಚೇಂಜ್ ಆಗುತ್ತೆ ಬಾ ಅಂತ ಒಂದು ಕಾರ್ಯಕ್ರಮ ಕರೀತಾರೆ. ಬಟ್ ಅವರು ಮುಂದ್ಗಡೆ ಕೂತ್ಕೊಂಡು ನಾನು ಹಿಂದ್ಗಡೆ ಕೂತ್ಕೊಂಡಿದ್ದೆ. ಬಟ್ ಅವ್ರು ಹೇಳ್ಬೇಕಾದ್ರೆ ನಾನು ನೋಡ್ಬೇಕಾದ್ರೆ ಬಟ್ ಇಲ್ಲಿ ಬಂದಂತ ವ್ಯಕ್ತಿ ಲೈಫ್ ನ ಚೇಂಜ್ ಮಾಡ್ಕೊಂಡವ್ರು ನೋಡಿದಾಗ ಎಸ್ ನನ್ನ ಲೈಫ್ ಅಲ್ಲಿ ಏನೋ ಸಾಧನೆ ಮಾಡ್ಬೇಕು, ಸಂಪಾದನೆ ಮಾಡ್ಬೇಕಂತ ಒಂದು ಕನಸು ಒಳಗಡೆ ಮೊಳಗೊಳಿತು. ಯಾಕಂದ್ರೆ ಸಾಮಾನ್ಯ ಬ್ಯಾಕ್ಗ್ರೌಂಡ್ ಅವರೆಲ್ಲ ಅಸಾಮಾನ್ಯವಾಗಿ ಸಂಪಾದನೆ ಮಾಡ್ಕೊಂಡು 60 ವರ್ಷ 70 ವರ್ಷ ಮಾಡಕ್ ಆಗಿದ್ರು 1 ವರ್ಷ 2 ವರ್ಷದಲ್ಲಿ ಸಂಪಾದನೆ ಮಾಡಿದ್ರೆ ನಾನು ಸಹ ಸಂಪಾದನೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅವಕಾಶ ಬಂದೆ. ಸ್ನೇಹಿತರೆ, ಇವತ್ತೆಲ್ಲ ಚೆನ್ನಾಗಿತ್ತು ಮೋದಿಕೆ. ನಾನು ಮೋದಿಕೆ ತಗೊಂಡು 16 ವರ್ಷ ಆಯ್ತು. ಅವತ್ತಿನ ದಿನ ಮೋದಿಕೆ ಅಷ್ಟು ಈಸಿ ಆಗಿದ್ದಿಲ್ಲ. ಯಾಕಂದ್ರೆ ಕಲ್ಲು ಮುಳ್ಳುಗಳ ಒಂದು ಅನುಭವ ಇತ್ತು, ಆತರ ಒಂದು ಸಿಚುವೇಶನ್ ಇತ್ತು, ಕಷ್ಟಗಳ ದಿನಗಳಿತ್ತು. ಮೋದಿಕೆ ಆಫೀಸ್ ಇದ್ದಿಲ್ಲ, ಪ್ರಾಡಕ್ಟ್ಗಳ ಸಂಖ್ಯೆ ತುಂಬಾ ಕಡಿಮೆ ಇತ್ತು, ಪ್ಲಾನ್ ತುಂಬಾ ಕಷ್ಟ ಇತ್ತು, ರೇಟ್ಗಳು ತುಂಬಾ ಜಾಸ್ತಿ ಇತ್ತು, ಮಾಡೋರ ಸಂಖ್ಯೆ ತುಂಬಾ ಕಡಿಮೆ ಇದ್ರು, ಸಕ್ಸಸ್ ಪೀಪಲ್ ತುಂಬಾ ಕಡಿಮೆ ಇದ್ರು. ಇವೆಲ್ಲರ ಮಧ್ಯೆ ಮೋದಿಕೆ ಮಾಡ್ಲೇಬೇಕಂತ ಒಂದು ಆಟ ಛಲ ಕನಸು ನನ್ನ ಒಳಗಡೆ ಇತ್ತು. ಕಾರಣ ಏನಂತಂದ್ರೆ ನನ್ನ ಬಡತನ, ಅವಮಾನ, ಅನುಮಾನ, ಜನಗಳು ನನ್ನೇನು ಟಾರ್ಗೆಟ್ ಮಾಡ್ತಾ ಇದ್ರು ಅದನ್ನ ನನ್ನ ಒಳಗಡೆ ನಾನು ಹಾಕೊಳ್ತಾ ಇದ್ದೆ. ಪ್ರತಿ ಸಲ ಅದನ್ನು ರಿವೆಂಜ್ ಆಗಿ ತಗೊಳ್ತಾ ಇದ್ದೆ. ಎಸ್ ಗೆಲ್ಲೇಬೇಕು, ಚೆನ್ನಾಗಿರ್ಬೇಕು, ಫ್ಯಾಮಿಲಿ ಒಳ್ಳೆ ರೆಸ್ಪೆಕ್ಟ್ ಸಿಗ್ಬೇಕು, ಸಮಾಜದ ಒಳ್ಳೆ ಹೆಸರು ಸಿಗ್ಬೇಕು, ಈ ತರ ಸಾಕಷ್ಟು ಕನಸನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಬಂದ. ಸ್ನೇಹಿತರೆ, 4-5 ವರ್ಷ ಸಕ್ಸಸ್ ಸಿಕ್ಕಿಲ್ಲ, ಇನ್ಕಮ್ ಇಲ್ಲ, ಆದ್ರೂ ಬಿಡಕ್ ಹೋಗಿಲ್ಲ. ಎಷ್ಟೋ ಜನ 1 ವರ್ಷ 1 6 ತಿಂಗಳು 3 ತಿಂಗಳು ಇನ್ಕಮ್ ಬಂದಿಲ್ಲ, ಸಕ್ಸಸ್ ಸಿಕ್ಕಿಲ್ಲ ಅಂದ್ರೆ ಮೋದಿ ಕೆಲಸ ಅವಸ್ಥೆ ಬೇಡ ಅಂತ ಬಿಟ್ಟು ಹೋಗ್ತಾರೆ. ಎಸ್ಸರ್ನೋ? ನಮ್ಮ 4 ವರ್ಷ ಇನ್ಕಮ್ ಇದೆ, ಬರೀ 150, 200, 300 ರೂಪಾಯಿ ಚೆಕ್. ಹೆಂಗಾಗ್ಬೇಕು ಹೇಳಿ? ನೀವಾದ್ರೂ ಇಂತ ಇದ್ರಾ? 4 ವರ್ಷ ಇನ್ಕಮ್ ಇಲ್ಲ ಅಂದ್ರೂ ಕೆಲಸ ಮಾಡಿದ್ವಿ. ಯಾಕಂದ್ರೆ ಇವತ್ತಲ್ಲ ನಾಳೆ ಮೋದಿಗೆ ಇನ್ಕಮ್ ಬರತ್ತೆ, ಇವತ್ತಲ್ಲ ನಾಳೆ ನಾನು ಗೆಲ್ತೀನಿ, ಸಕ್ಸಸ್ ಆಗ್ತೀನಿ ನನ್ನಂತ ಒಂದು ಮೈಂಡ್ ಸೆಟ್ ಇತ್ತು. ಅದಕ್ಕೆ ಅನುಗುಣವಾಗಿ ಹಾರ್ಡ್ ವರ್ಕ್ ಇತ್ತು, ಆಕ್ಷನ್ ಇತ್ತು. ಮನೆ ಬಿಟ್ವಿ, ಊರ್ ಬಿಟ್ವಿ. 4 ವರ್ಷ ನಮ್ಮ ಅಪ್ಪ ಅಮ್ಮನ ಮುಖಾನ ನೋಡಿಲ್ಲ, 4 ವರ್ಷ ಊರಿಗೆ ಬಂದಿಲ್ಲ. ಮನೆ ಬಿಡ್ತಾ ಇಲ್ಲ, ಊರ್ ಬಿಡ್ತಾ ಇದ್ರ, ನಾವು 4 ವರ್ಷ ಊರಿಗೆ ಬಂದಿಲ್ಲ. ಅಷ್ಟು ಫುಲ್ ಟೈಮ್ ಮೋದಿಗೆ. ಬಟ್ ಸ್ನೇಹಿತರೆ, ಅವೆಲ್ಲ ಹೋರಾಟದ ಏನೊಂದು ಶ್ರಮ ಇತ್ತು. ಇವತ್ತು ನಾನಿಷ್ಟು ಸಂಪಾದನೆ ಮಾಡ್ಬೇಕು ನನ್ನ ಟೀಮ್ ವರ್ಕ್ ಅಲ್ಲಿ ಇವತ್ತು ಸಾಕಷ್ಟು ಜನ 300+ ಜನ ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದಾರೆ, ಕಾರ್ ತಗೊಂಡಿದ್ದಾರೆ, ಮನೆ ತಗೊಂಡಿದ್ದಾರೆ, ಲಕ್ಷ ಇನ್ಕಮ್ ಮಾಡಿದ್ದಾರೆ. ಈ ತರ ಸಾಕಷ್ಟು ಸಾಧಕರ ಒಂದು ಟೀಮ್ ವರ್ಕ್ ನಮ್ದಾಗಿದೆ. ಜೊತೆಗೆ ನೀವು ನನಗೆ ಪ್ರಶ್ನೆ ಮಾಡ್ತಾ ನಿಮ್ಮ ಲೈಫಲ್ಲಿ ಏನ್ ಚೇಂಜ್ ಆಗಿದೆ ಅಂತ. ಆ ಸಾಲಗಳೆಲ್ಲ ತೀರಿಸಿದ್ದೀನಿ. 7 ಲಕ್ಷ ಸಾಲ, ಒಂದು 2,000 3,000 ಬಂದಂತ ವ್ಯಕ್ತಿ ಸರ್ ನನಗೆ ಹೈಯೆಸ್ಟ್ ಇನ್ಕಮ್ ಇವತ್ತು ಬರ್ತಾ ಇಲ್ಲ, ಮತ್ತೆ ನಾಳೆ ಸರ್ 7 ಲಕ್ಷ ಬರ್ತಾ ಇದೆ. ಹೈಯೆಸ್ಟ್ ಇನ್ಕಮ್ 7 ಲಕ್ಷ ತಗೊಂಡಿರೋದು. ಜೊತೆಗೆ ಮೋದಿ ಕೇರ್ ಮುಖಾಂತರ ಸೈಕಲ್ ಸಹ ತೊಳಕ್ ಆಗ್ತಾ ಇಲ್ಲ ಇತ್ತು. ಇವತ್ತು ಬೈಕ್ ಆಗಿದೆ, 2 ಬೈಕ್ ಆಗಿದೆ. ಕಾರ್ ತೊಳಕ್ ಆಗ್ತಾ ಇಲ್ಲ ಇತ್ತು, ಶಿಫ್ಟ್ ಡಿಸೈರ್ ಕಾರ್ ಆಯ್ತು. ಲಕ್ಸುರಿ 2ನೇ ಕಾರು, ಸರಿಸುಮಾರು 65 ಲಕ್ಷ ಬೆಲೆ ಬಾಳುವ BMW ಕಾರ್ ಸಹ ತಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ಹತ್ರ ಧರ್ಮಸ್ಥಳ ತಿರುಪತಿ ಹೋಗಕ್ಕೆ ಆಗ್ತಾ ಇಲ್ಲ ಇತ್ತು. ಎಷ್ಟು ಸರಿ ಹೋದ್ರು ನೋಡಿದ್ರೆ ಬೇಜಾರು, ನಾವ್ಯಾವಪ್ಪ ಧರ್ಮಸ್ಥಳ ತಿರುಪತಿ ನೋಡುವಂತ. ಅದಕ್ಕೋಸ್ಕರ 15 ದಿನ ಯೋಚನೆ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಬಟ್ ಇವತ್ತು ಮೋದಿ ಕೇರ್ ಮುಖಾಂತರ 1 ಅಲ್ಲ 2 ಅಲ್ಲ 11 ಫಾರಿನ್ ಟ್ರಿಪ್ ಆಯ್ತು. ದುಬೈ, ಅಬುದಾಬಿ, ಮಲೇಷ್ಯಾ, ಬ್ಯಾಂಕಾಕ್, ಸಿಂಗಾಪುರ್, ಥೈಲ್ಯಾಂಡ್, ಪಟಾಯ, ಈ ತರ ಸಾಕಷ್ಟು 11 ಫಾರಿನ್ ಟ್ರಿಪ್ ಆಗಿದೆ. ಜೊತೆಗೆ ಮೋದಿ ಕೇರ್ ಮುಖಾಂತರ ರೀಸೆಂಟ್ ಆಗಿ ಒಂದು 4 ವರ್ಷ ಆಯ್ತು, ಸರಿಸುಮಾರು 2 ಕೋಟಿ ಮನೆಗೆ ಒಡೆಯನಾಗಿದೆ. ನನ್ನ ಲೈಫ್ ಚೇಂಜ್ ಆಗಿದೆ. 16 ವರ್ಷದಲ್ಲಿ ಇಷ್ಟೆಲ್ಲ ಪಡ್ಕೊಂಡಿದ್ದೀನಿ, GRD ಅಚೀವ್ಮೆಂಟ್ ಮಾಡ್ಕೊಂಡಿದ್ದೀನಿ, ಇಷ್ಟೆಲ್ಲ ಆಗಿದೆ ಲೈಫ್. ವೆರಿ ಐ ಆಮ್ ಹ್ಯಾಪಿ, ಖುಷಿ ಇದೆ. ಇದಕ್ಕೆಲ್ಲ ಇಷ್ಟು ಬರ್ಲಿಕ್ಕೆ ಏನೋ ಒಂದು ಸೂತ್ರ ಇರ್ಬೇಕಲ್ವಾ, ಏನೋ ಒಂದು ಕೆಲಸ ಮಾಡಿರ್ಬೇಕಲ್ವಾ. ಅದ್ ನಾನು ನಿಮ್ಗೆ ಹೇಳ್ಕೊಟ್ರೆ ಮಾಡಕ್ಕೆ ಎಷ್ಟು ಜನ ರೆಡಿ ಇದ್ದೀರಾ? ನಾನು ಅದನ್ನು ಕಷ್ಟಪಟ್ಟಿದ್ದೀನಿ, ಅದನ್ನ ಆಕ್ಷನ್ ಮಾಡಿದ್ದೇನೆ, ಪ್ರಯೋಗ ಮಾಡಿದ್ದೇನೆ, ನನ್ಗೆ ರಿಸಲ್ಟ್ ಸಿಕ್ಕಿದೆ. ಇವತ್ತೇನು ಪಡ್ಕೊಂಡಿದ್ದೀನಿ ಇದನ್ನೇ ನಾನು ಮಾಡಿರೋದು. ಎಷ್ಟು ಜನ ರೆಡಿ ಇದ್ದೀರಾ ಮಾಡಕ್ಕೆ? ರೆಕಾರ್ಡಿಂಗ್ ಮಾಡಬೇಡಿ, ವಿಡಿಯೋ ಮಾಡಬೇಡಿ, ಕೆಳಗೆ ಮೊಬೈಲ್